ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಐತಿಹಾಸಿಕವಾದಂಥ ಒಂದು ಕುತೂಹಲಕಾರಿಯಾದಂಥ ಕಥೆ ಇರುವಂಥ ಜಾಗಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಎಲ್ಲಿದ್ದೀನಪ್ಪ, ಯಾವುದಪ್ಪ ಇದೆ ಕಥೆ ಅಂತ ನಿಮಗೆ ಯೋಚನೆ ಮಾಡ್ತಾ ಇರೋ ಅಷ್ಟರಲ್ಲಿ ನಾನು ಈ ಕಥೆ ನಿಮಗೆ ಹೇಳ್ಬಿಡ್ತೀನಿ. ಪಟೇಲ್ ಎಂ ಕೆಂಪಯ್ಯ ಮತ್ತು ಗಿರಿಜಮ್ಮ ಅವರು, ಪಟೇಲ್ ಎಂ ಕೆಂಪಣ್ಣ ಮತ್ತು ಗಿರಿಜಮ್ಮ ಅವರು ಇವತ್ತಿನ ಪ್ರಾತಸ್ಮರಣೀಯರಲ್ಲಿ ಒಬ್ಬರು. ಹೇಗಪ್ಪ ಅಂತಂದರೆ, ನಾಲ್ವಡಿ ಪ್ರಭುಗಳ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು. ಏನಪ್ಪ ಅಂತಂದರೆ, ಯಾವುದೇ ಜನೋಪಕಾರಿಯಾದಂಥ ಕಾರ್ಯಗಳನ್ನು ಮಾಡುವಂಥ ಕಾಲಕ್ಕೆ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಏನಾದ್ರು ಇರಬೇಕಾಗಿತ್ತು ಅಂತ ನಾಲ್ವಡಿ ಪ್ರಭುಗಳ ಆಸೆ ಆಗಿತ್ತು. ಪ್ರಜೆಗಳು ಈ ಕೆಲಸದಲ್ಲಿ ಪಾಲ್ಗೊಳ್ಳಿ, ಅವರು ಇದರ ಓನರ್ಸ್ ಆಗಲಿ, ಆಗ ನಾಡು ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಒಂದು ಮಹತ್ತಾದ ಆಸೆ ನಾಲ್ವಡಿ ಪ್ರಭುಗಳಿತ್ತು. ಅದರಂತೆ ಯಾವುದೇ ಒಂದು ಕಟ್ಟಡ ನಿರ್ಮಾಣನೋ, ರಸ್ತೆ ನಿರ್ಮಾಣನೋ, ಯಾವುದೇ ಒಂದು ಜಲಾಶಯ, ಕೆರೆ ಕಟ್ಟೆ ಏನೇ ನಿರ್ಮಾಣ ಮಾಡುವಂಥ ಕಾಲಕ್ಕೆ ನಾಲ್ವಡಿ ಪ್ರಭುಗಳು ಎಲ್ಲ ಜನರನ್ನು ಸೇರಿಸ್ಕೊತಾ ಇದ್ರು. ಅವರಿಂದನೂ ಚಂದ ಎತ್ತಿಸ್ತಾ ಇದ್ರು. 1 ರೂಪಾಯಿ 8 ಆಣಿ 4 ಆಣಿ ಎಂಥದ್ದೇ ಆಗಲಿ ಅವರು ಅದನ್ನು ತಗೊಂಡು ಎಲ್ಲರ ದುಡ್ಡಿನಿಂದ, 10 ಜನರ ದುಡ್ಡಿನಿಂದ ಕಟ್ಟಡ, ಕೆರೆ ಕಟ್ಟೆಗಳನ್ನು ಕಟ್ತಾ ಇದ್ದರು. ಹಾಗೆಯೇ ಇಲ್ಲಿ ಈಗ ನಾನು ನಿಂತಿರುವಂಥ ಜಾಗದಲ್ಲಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ಪ್ರಸ್ತಾವನೆ ಬಂದಾಗ ನಾಲ್ವಡಿ ಪ್ರಭುಗಳು, ಇದಕ್ಕೆ ಯಾರಾದರೂ ಜಾಗ ಕೊಟ್ಟರೆ ನಾನು ಆಸ್ಪತ್ರೆನ ಕಂಪ್ಲೀಟ್ ಫ್ರೀಯಾಗಿ ಕಟ್ಟಿಸ್ಕೊಡ್ತೀನಿ, ಯಾವುದೇ ತೆರಿಗೆ ದುಡ್ಡು ಬೇಕಾಗಿಲ್ಲ, ನನಗೆ ಜಾಗ ಕೊಟ್ಬಿಡಿ ಸಾಕು ಅಂತ ಹೇಳಿದಾಗ ಪಟೇಲ್ ಎಂ ಕೆಂಪಣ್ಣವರು ಮತ್ತು ಗಿರಿಜಮ್ಮನವರು ಇಲ್ಲಿರತಕ್ಕಂಥ ಜಾಗವನ್ನು ಕೊಡ್ತಾರೆ. ಅದರಿಂದ ಒಂದು ಅದ್ಭುತವಾದಂಥ ಆಸ್ಪತ್ರೆಯನ್ನು ನಾಲ್ವಡಿ ಪ್ರಭುಗಳು ಕಟ್ತಾರೆ. ಈಗ ನಾನು ಎಲ್ಲಿ ನಿಂತಿದ್ದೀನಪ್ಪ ಅಂತ ನೀವು ನೋಡ್ತಾ ಇರ್ಬೋದು. ಕೆಲವರಿಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ನಾನು JC ರೋಡಲ್ಲಿ ನಿಂತಿದ್ದೀನಿ. ಜಯಚಾಮರಾಜೇಂದ್ರ ರಸ್ತೆನಲ್ಲಿ ನಾನು ನಿಂತಿದ್ದೀನಿ. ಮಿನರ್ವಾ ಸರ್ಕಲಿಂದ ಒಂದು 50 ಮೀಟ್ರ್ ಮುಂದಕ್ಕೆ ಹೋದರೆ ನೀವು ಬಲಗಡೆಗೆ JC ರೋಡಲ್ಲಿ ಇವತ್ತಿಗೂ 120 ವರ್ಷಗಳಷ್ಟು ಹಳೆಯದಾದಂಥ ಅದ್ಭುತವಾದಂಥ ಕಲಾಕುಸುರಿ ಕೆತ್ತನೆಯನ್ನು ಹೊಂದಿದಂಥ ಅದ್ಭುತವಾದ ಕಲ್ಲಿನ ಕಟ್ಟಡದ ಆಸ್ಪತ್ರೆ ಕಾಣುತ್ತೆ. ಪಟೇಲ್ ಎಂ ಕೆಂಪಣ್ಣ ಮತ್ತು ಗಿರಿಜಮ್ಮ ಅನ್ನುವಂಥ ಆಸ್ಪತ್ರೆ ಆಗುತ್ತೆ. ಈಗ ನಾನು ನಿಂತಿರೋ ಅಂಥದ್ದು ಅದನ್ನು ನಾಲ್ವಡಿ ಪ್ರಭುಗಳು ಏನು ಮಾಡ್ತಾರೆ, ಈ ಪಟೇಲ್ ಕೆಂಪಣ್ಣ ಮತ್ತು ಗಿರಿಜಮ್ಮನವರನ್ನ ಭಕ್ತಿಯನ್ನು ಮೆಚ್ಚಿ, ಜನೋಪಕಾರವನ್ನು ಮೆಚ್ಚಿ, ಜನಸೇವೆಯನ್ನು ಮೆಚ್ಚಿ ನಾಲ್ವಡಿ ಪ್ರಭುಗಳು ಈ ಸರ್ಕಲ್ಲಿಗೆ ಪಟೇಲ್ ಎಂ ಕೆಂಪಣ್ಣ ಸರ್ಕಲ್ಲು ಅಂತ ಹೇಳ್ತಾರೆ. ಅರೇ ಗಲ್ತಿ ಸೆ ಮಿಸ್ಟೇಕ್ ಹೋಗೈಬಾ, ಪಟೇಲ್ ಎಂ ಕೆಂಪಣ್ಣ ಸರ್ಕಲ್ ಇದ್ದಿದ್ದು ಮಿನರ್ವಾ ಸರ್ಕಲ್ ಹೆಂಗಾಗೋಯ್ತು? ನಾವೆಲ್ಲ ಹಂಗೆ ಅಲ್ವೇ ಸ್ನೇಹಿತರೆ, ಬೆಂಗಳೂರಿನವರು ನರ್ತಕಿ, ನವರಂಗು, ಮೆಜೆಸ್ಟಿಕ್ಕು, ಊರ್ವಶಿ ಅಂತ ಥಿಯೇಟ್ರ್ಗಳು ಹೇಳ್ಕೊಂಡೇ ನಾವು ನಮ್ಮ ಜೀವನವನ್ನು ಕಳೆದುಬಿಟ್ಟಿದ್ದೀವಿ. ಹಾಗೆ ಇದು ಇಲ್ಲೊಂದು ಮಿನರ್ವಾ ಥಿಯೇಟ್ರ್ ಇತ್ತು, ಹಾಗಾಗಿ ಇದು ಮಿನರ್ವಾ ಸರ್ಕಲ್ ಆಗೋಯ್ತು. ಬೇರೆ ವಿಚಾರ ಎಲ್ಲ ಬಿಟ್ಬಿಡಿ. ಆದರೆ ಇದನ್ನು ನಾವು ಪಟೇಲ್ ಎಂ ಕೆಂಪಣ್ಣ ಸರ್ಕಲ್ ಅಂತಲೇ ಕರೀಬೇಕು. ಯಾಕೆಂದರೆ ಅಡಿಗೆ ಲಕ್ಷ ರೂಪಾಯಿಗಳು ಬೆಲೆ ಬಾಳುವಂಥ ಜಾಗದಲ್ಲಿ ಪಟೇಲ್ ಎಂ ಕೆಂಪಣ್ಣವರು ಉಚಿತವಾಗಿ ಅಷ್ಟು ದೊಡ್ಡ ಜಾಗವನ್ನು JC ರೋಡಲ್ಲಿ ನೀವೇನಾರು ಬಂದು ನೋಡ್ಬಿಟ್ರೆ ದಂಗ್ ಹಿಡಿದು ಹೋಗ್ಬಿಡ್ತೀರಾ. ಇಷ್ಟು ದೊಡ್ಡ ಜಾಗವನ್ನು ಉಚಿತವಾಗಿ ಜನಸೇವೆಗಾಗಿ ಬಿಟ್ಟುಕೊಟ್ರು. ಹಾಗಾಗಿ ನಾವು ಇದನ್ನು ಪಟೇಲ್ ಎಂ ಕೆಂಪಣ್ಣ ಸರ್ಕಲ್ಲು ಅಂತಲೇ ಕರೀಬೇಕು. ನನ್ನ ಹತ್ರ ಏನಿದೆಯಪ್ಪ ಸಾಕ್ಷಿ, ಏನಪ್ಪ ಇವನ ಹತ್ರ ಸಾಕ್ಷಿ ಇದೆ ಅಂತ ನೀವು ಕೇಳ್ತೀರಾ ಅಂತ ನಂಗೆ ಗೊತ್ತು. ಬನ್ನಿ ತೋರಿಸ್ತೀನಿ ಏನಿದೆ ಅಂತ, ಬನ್ನಿಪ್ಪ. ಇಲ್ಲಿ ನೋಡಿ ಸ್ನೇಹಿತರೆ, ಪಟೇಲ್ ಎಂ ಕೆಂಪಣ್ಣ ಸರ್ಕಲ್ ಅಂತ ಇಲ್ಲಿ ಅದ್ಭುತವಾದಂಥ ಒಂದು ಶಿಲಾನ್ಯಾಸವನ್ನು